ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಪ್ರಯಾಣವನ್ನ ಮಾಡೋದಕ್ಕಾಗುತ್ತೆ. ಆದ್ರೆ ವಿಜಯಪುರ ನಗರದಲ್ಲೇ ಇರುವಂತಹ ಈ ಏರಿಯಾದ ಜನರಿಗೆ ಬಸ್ಸೇ ಇಲ್ಲ. ಪ್ರತಿನಿತ್ಯ ನಗರಕ್ಕೆ ಹೋಗಬೇಕು ಅಂತಾದ್ರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಹಾಗಾದ್ರೆ ಇದು ಯಾವ ಊರಲ್ಲಿ ನಡೆದಿರುವಂತಹ ಘಟನೆ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಸಾರಿಗೆ ಸಚಿವರೇ ಇಲ್ಲೊಮ್ಮೆ ನೋಡಿ, ನಮ್ಮ ಏರಿಯಾಗೂ ಬಸ್ ಸೌಲಭ್ಯ ಕೊಡಿ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಗ್ಯಾರಂಟಿ ಕೊಟ್ಟು ಜನರಿಗೆ ಉತ್ತಮ ಸಾರಿಗೆ ಸೌಲಭ್ಯ ನೀಡುತ್ತಿದೆ. ಆದರೆ ಇಲ್ಲೊಂದು ಗ್ರಾಮಕ್ಕೆ ಈ ಯೋಜನೆ ಇರಲಿ, ಒಂದು ಬಸ್ ಕೂಡ ಇಲ್ಲ. ನಾವು ಹೇಳ ಹೊರಟಿರೋ ಊರು ವಿಜಯಪುರ ನಗರದಿಂದ 4 ಕಿಲೋಮೀಟರ್ ದೂರವಿರುವ ರಂಭಾಪುರದ್ದು. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದರೂ ನಗರ ಸಾರಿಗೆ ಬಸ್ ಸಂಚಾರವಿಲ್ಲ. ಹೀಗಾಗಿ ನಿತ್ಯ ಇಲ್ಲಿನ ಜನ ವಿಜಯಪುರಕ್ಕೆ ಬರಬೇಕಾದ್ರೆ ಸ್ವಂತ ವಾಹನದಲ್ಲೇ ಬರಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸಿ ಅಂತ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ರಾಜ್ಯದ ಮಹಿಳೆಯರು ಶಕ್ತಿ ಯೋಜನೆಯ ಲಾಭ ಪಡಿತಾರೆ. ಆದ್ರೆ ಇಲ್ಲಿ ಬಸ್ ಇಲ್ಲದೆ ಇಲ್ಲಿನ ಮಹಿಳೆಯರಿಗೆ ಶಕ್ತಿ ಯೋಜನೆ ಲಾಭ ಸಿಗ್ತಾ ಇಲ್ಲ. ನಮ್ಮ ಊರಿಗೆ ಬಸ್ ಮಾಡ್ಕೊಡ್ರಿ. ನಮ್ಮ ಊರಿಗೆ ಬಸ್ಸಿನ ಸಂಬಂಧ ಬಾಳ ಹೈರಾಣದ. ಎಲ್ಲಾರು ದುಡ್ಕೊಂಡ್ ತಿನ್ನೋರೇ ಅದಾರ. ದಿನೊಂದ್ ಪ್ರತಿ ದುಡಿಲಾಕ್ ಹೋಗ್ಲಾರ್ದ ಅಂತೂ ನಿರ್ವಹಣೆ ಇಲ್ಲ. ಆದ್ರ ಬಸ್ಸಿನ ಮಾಡ್ರಿ, ಎಲ್ಲರಿಗೂ ಬಸ್ ಫ್ರೀ ಇರತ್ತಾರ. ಆದ್ರ ನಮಗ್ ಬಸ್ ಫ್ರೀನೂ ಇಲ್ಲ. ಆ ಬಸ್ಸೇ ಇಲ್ಲ. ಬಸ್ ಇಲ್ಲ ನಿಂದ ಫ್ರೀ ಎಲ್ಲಿದ್ ಬರ್ಬೇಕ್ ನಮಗ? ಏನ್ ತೊಂದ್ರೆ ಆಗ್ತೈತ್ರಿ? ಏನ್ ತೊಂದ್ರೆ ದಿನ ಹೊತ್ತೊಂಡ್ರಿ. ಮತ್ತ ಈಗ ಬೈಪಾಸ್ ನಾವ್ ನಡ್ಕೋತ ಹೋಗ್ಬೇಕು. ನಡ್ಕೋತ ಹೋಗಿಂದ ಬಸ್ ನಮಗ್ ದಗದ ಹೊತ್ತಿಗೆ ಬಸ್ ಸಿಗುದಿಲ್ಲ. ರಂಭಾಪುರ ಏರಿಯಾ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದೆ. ರಂಭಾಪುರ ಏರಿಯಾದ ಬಳಿಯೇ ಶಿವಗಿರಿ ಪ್ರವಾಸಿ ತಾಣವಿದೆ. ಎಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸಹ ಬಸ್ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿನ ಜನ ವಿಜಯಪುರ ನಗರಕ್ಕೆ ಬರಬೇಕಾದ್ರೆ ಹೆದ್ದಾರಿ ದಾಟಿ ಸಿಂದಗಿ ನಾಕಾವರೆಗೆ ಬರಬೇಕು. ನಾವೇ ಹಣವನ್ನ ಕೊಡ್ತೇವೆ ಅಂದ್ರೂ ಕೂಡ ನಮ್ಮ ಏರಿಯಾಗಳಿಗೆ ಬಸ್ ಬಿಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದವರು ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಫ್ರೀ ಬಸ್ ಅಂತ ಹೇಳಿ ಕೊಟ್ಟಾರ. ಅದು ನಮ್ಮ ರಂಭಾಪುರ ಬಿಜಾಪುರ ನಗರದಿಂದ ಬರೇ 3 ಕಿಲೋಮೀಟರ್ ಅಂತರದಾಗ ಅದ. ಸಿಟಿ ಒಳಗೆ ಇದೆ. ವಾರ್ಡ್ ನಂಬರ್ 17. ಶಕ್ತಿ ಯೋಜನೆ ಸರ್ಕಾರದಿಂದ ಕೊಟ್ಟಾರ. ಇಲ್ಲಿ ವಿದ್ಯಾರ್ಥಿಗಳು ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರು ಬಸ್ ಇಲ್ಲ. ವಯಸ್ಸಾದವರು, ವಯೋವೃದ್ಧರು ಎಲ್ಲಾರು ಹೋಗ್ಬೇಕಂದ್ರ ಸಿಟಿಗೆ ಅವಲಂಬಿತ ಅದಾರ. ಶಿಕ್ಷಣ ಸಲುವಾಗಿ, ಆರೋಗ್ಯ ಸಲುವಾಗಿ ಎಲ್ಲರೂ ಹೋಗ್ಬೇಕಂದ್ರ ಫ್ರೀ ಬಸ್ ಇಲ್ಲ. ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರೂ ಸೌಲಭ್ಯ ಇಲ್ಲ ಇನ್ನೂರಿಗೆ. ಎಷ್ಟು ದಿನ ಮನವಿ ಕೊಟ್ಟು ಸಾಕಾಗಿರುವ ಇಲ್ಲಿನ ಜನ ಇದೀಗ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಆದಷ್ಟು ಬೇಗ ಬಸ್ ವ್ಯವಸ್ಥೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಸುನಿಲ್ ಗೋಡೆನನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಪ್ರಯಾಣವನ್ನ ಮಾಡೋದಕ್ಕಾಗುತ್ತೆ. ಆದ್ರೆ ವಿಜಯಪುರ ನಗರದಲ್ಲೇ ಇರುವಂತಹ ಈ ಏರಿಯಾದ ಜನರಿಗೆ ಬಸ್ಸೇ ಇಲ್ಲ. ಪ್ರತಿನಿತ್ಯ ನಗರಕ್ಕೆ ಹೋಗಬೇಕು ಅಂತಾದ್ರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಹಾಗಾದ್ರೆ ಇದು ಯಾವ ಊರಲ್ಲಿ ನಡೆದಿರುವಂತಹ ಘಟನೆ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಸಾರಿಗೆ ಸಚಿವರೇ ಇಲ್ಲೊಮ್ಮೆ ನೋಡಿ, ನಮ್ಮ ಏರಿಯಾಗೂ ಬಸ್ ಸೌಲಭ್ಯ ಕೊಡಿ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಗ್ಯಾರಂಟಿ ಕೊಟ್ಟು ಜನರಿಗೆ ಉತ್ತಮ ಸಾರಿಗೆ ಸೌಲಭ್ಯ ನೀಡುತ್ತಿದೆ. ಆದರೆ ಇಲ್ಲೊಂದು ಗ್ರಾಮಕ್ಕೆ ಈ ಯೋಜನೆ ಇರಲಿ, ಒಂದು ಬಸ್ ಕೂಡ ಇಲ್ಲ. ನಾವು ಹೇಳ ಹೊರಟಿರೋ ಊರು ವಿಜಯಪುರ ನಗರದಿಂದ 4 ಕಿಲೋಮೀಟರ್ ದೂರವಿರುವ ರಂಭಾಪುರದ್ದು. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದರೂ ನಗರ ಸಾರಿಗೆ ಬಸ್ ಸಂಚಾರವಿಲ್ಲ. ಹೀಗಾಗಿ ನಿತ್ಯ ಇಲ್ಲಿನ ಜನ ವಿಜಯಪುರಕ್ಕೆ ಬರಬೇಕಾದ್ರೆ ಸ್ವಂತ ವಾಹನದಲ್ಲೇ ಬರಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸಿ ಅಂತ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ರಾಜ್ಯದ ಮಹಿಳೆಯರು ಶಕ್ತಿ ಯೋಜನೆಯ ಲಾಭ ಪಡಿತಾರೆ. ಆದ್ರೆ ಇಲ್ಲಿ ಬಸ್ ಇಲ್ಲದೆ ಇಲ್ಲಿನ ಮಹಿಳೆಯರಿಗೆ ಶಕ್ತಿ ಯೋಜನೆ ಲಾಭ ಸಿಗ್ತಾ ಇಲ್ಲ. ನಮ್ಮ ಊರಿಗೆ ಬಸ್ ಮಾಡ್ಕೊಡ್ರಿ. ನಮ್ಮ ಊರಿಗೆ ಬಸ್ಸಿನ ಸಂಬಂಧ ಬಾಳ ಹೈರಾಣದ. ಎಲ್ಲಾರು ದುಡ್ಕೊಂಡ್ ತಿನ್ನೋರೇ ಅದಾರ. ದಿನೊಂದ್ ಪ್ರತಿ ದುಡಿಲಾಕ್ ಹೋಗ್ಲಾರ್ದ ಅಂತೂ ನಿರ್ವಹಣೆ ಇಲ್ಲ. ಆದ್ರ ಬಸ್ಸಿನ ಮಾಡ್ರಿ, ಎಲ್ಲರಿಗೂ ಬಸ್ ಫ್ರೀ ಇರತ್ತಾರ. ಆದ್ರ ನಮಗ್ ಬಸ್ ಫ್ರೀನೂ ಇಲ್ಲ. ಆ ಬಸ್ಸೇ ಇಲ್ಲ. ಬಸ್ ಇಲ್ಲ ನಿಂದ ಫ್ರೀ ಎಲ್ಲಿದ್ ಬರ್ಬೇಕ್ ನಮಗ? ಏನ್ ತೊಂದ್ರೆ ಆಗ್ತೈತ್ರಿ? ಏನ್ ತೊಂದ್ರೆ ದಿನ ಹೊತ್ತೊಂಡ್ರಿ. ಮತ್ತ ಈಗ ಬೈಪಾಸ್ ನಾವ್ ನಡ್ಕೋತ ಹೋಗ್ಬೇಕು. ನಡ್ಕೋತ ಹೋಗಿಂದ ಬಸ್ ನಮಗ್ ದಗದ ಹೊತ್ತಿಗೆ ಬಸ್ ಸಿಗುದಿಲ್ಲ. ರಂಭಾಪುರ ಏರಿಯಾ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದೆ. ರಂಭಾಪುರ ಏರಿಯಾದ ಬಳಿಯೇ ಶಿವಗಿರಿ ಪ್ರವಾಸಿ ತಾಣವಿದೆ. ಎಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸಹ ಬಸ್ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿನ ಜನ ವಿಜಯಪುರ ನಗರಕ್ಕೆ ಬರಬೇಕಾದ್ರೆ ಹೆದ್ದಾರಿ ದಾಟಿ ಸಿಂದಗಿ ನಾಕಾವರೆಗೆ ಬರಬೇಕು.
ನಾವೇ ಹಣವನ್ನ ಕೊಡ್ತೇವೆ ಅಂದ್ರೂ ಕೂಡ ನಮ್ಮ ಏರಿಯಾಗಳಿಗೆ ಬಸ್ ಬಿಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದವರು ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಫ್ರೀ ಬಸ್ ಅಂತ ಹೇಳಿ ಕೊಟ್ಟಾರ. ಅದು ನಮ್ಮ ರಂಭಾಪುರ ಬಿಜಾಪುರ ನಗರದಿಂದ ಬರೇ 3 ಕಿಲೋಮೀಟರ್ ಅಂತರದಾಗ ಅದ. ಸಿಟಿ ಒಳಗೆ ಇದೆ. ವಾರ್ಡ್ ನಂಬರ್ 17. ಶಕ್ತಿ ಯೋಜನೆ ಸರ್ಕಾರದಿಂದ ಕೊಟ್ಟಾರ. ಇಲ್ಲಿ ವಿದ್ಯಾರ್ಥಿಗಳು ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರು ಬಸ್ ಇಲ್ಲ. ವಯಸ್ಸಾದವರು, ವಯೋವೃದ್ಧರು ಎಲ್ಲಾರು ಹೋಗ್ಬೇಕಂದ್ರ ಸಿಟಿಗೆ ಅವಲಂಬಿತ ಅದಾರ. ಶಿಕ್ಷಣ ಸಲುವಾಗಿ, ಆರೋಗ್ಯ ಸಲುವಾಗಿ ಎಲ್ಲರೂ ಹೋಗ್ಬೇಕಂದ್ರ ಫ್ರೀ ಬಸ್ ಇಲ್ಲ. ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರೂ ಸೌಲಭ್ಯ ಇಲ್ಲ ಇನ್ನೂರಿಗೆ. ಎಷ್ಟು ದಿನ ಮನವಿ ಕೊಟ್ಟು ಸಾಕಾಗಿರುವ ಇಲ್ಲಿನ ಜನ ಇದೀಗ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಆದಷ್ಟು ಬೇಗ ಬಸ್ ವ್ಯವಸ್ಥೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಪ್ರಯಾಣವನ್ನ ಮಾಡೋದಕ್ಕಾಗುತ್ತೆ. ಆದ್ರೆ ವಿಜಯಪುರ ನಗರದಲ್ಲೇ ಇರುವಂತಹ ಈ ಏರಿಯಾದ ಜನರಿಗೆ ಬಸ್ಸೇ ಇಲ್ಲ. ಪ್ರತಿನಿತ್ಯ ನಗರಕ್ಕೆ ಹೋಗಬೇಕು ಅಂತಾದ್ರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಹಾಗಾದ್ರೆ ಇದು ಯಾವ ಊರಲ್ಲಿ ನಡೆದಿರುವಂತಹ ಘಟನೆ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಸಾರಿಗೆ ಸಚಿವರೇ ಇಲ್ಲೊಮ್ಮೆ ನೋಡಿ, ನಮ್ಮ ಏರಿಯಾಗೂ ಬಸ್ ಸೌಲಭ್ಯ ಕೊಡಿ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಗ್ಯಾರಂಟಿ ಕೊಟ್ಟು ಜನರಿಗೆ ಉತ್ತಮ ಸಾರಿಗೆ ಸೌಲಭ್ಯ ನೀಡುತ್ತಿದೆ. ಆದರೆ ಇಲ್ಲೊಂದು ಗ್ರಾಮಕ್ಕೆ ಈ ಯೋಜನೆ ಇರಲಿ, ಒಂದು ಬಸ್ ಕೂಡ ಇಲ್ಲ. ನಾವು ಹೇಳ ಹೊರಟಿರೋ ಊರು ವಿಜಯಪುರ ನಗರದಿಂದ 4 ಕಿಲೋಮೀಟರ್ ದೂರವಿರುವ ರಂಭಾಪುರದ್ದು. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದರೂ ನಗರ ಸಾರಿಗೆ ಬಸ್ ಸಂಚಾರವಿಲ್ಲ. ಹೀಗಾಗಿ ನಿತ್ಯ ಇಲ್ಲಿನ ಜನ ವಿಜಯಪುರಕ್ಕೆ ಬರಬೇಕಾದ್ರೆ ಸ್ವಂತ ವಾಹನದಲ್ಲೇ ಬರಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸಿ ಅಂತ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ರಾಜ್ಯದ ಮಹಿಳೆಯರು ಶಕ್ತಿ ಯೋಜನೆಯ ಲಾಭ ಪಡಿತಾರೆ. ಆದ್ರೆ ಇಲ್ಲಿ ಬಸ್ ಇಲ್ಲದೆ ಇಲ್ಲಿನ ಮಹಿಳೆಯರಿಗೆ ಶಕ್ತಿ ಯೋಜನೆ ಲಾಭ ಸಿಗ್ತಾ ಇಲ್ಲ. ನಮ್ಮ ಊರಿಗೆ ಬಸ್ ಮಾಡ್ಕೊಡ್ರಿ. ನಮ್ಮ ಊರಿಗೆ ಬಸ್ಸಿನ ಸಂಬಂಧ ಬಾಳ ಹೈರಾಣದ. ಎಲ್ಲಾರು ದುಡ್ಕೊಂಡ್ ತಿನ್ನೋರೇ ಅದಾರ. ದಿನೊಂದ್ ಪ್ರತಿ ದುಡಿಲಾಕ್ ಹೋಗ್ಲಾರ್ದ ಅಂತೂ ನಿರ್ವಹಣೆ ಇಲ್ಲ. ಆದ್ರ ಬಸ್ಸಿನ ಮಾಡ್ರಿ. ಎಲ್ಲಾರ್ಗಿ ಬಸ್ ಫ್ರೀ ಇರತ್ತಾರ. ಆದ್ರ ನಮಗ್ ಬಸ್ ಫ್ರೀನೂ ಇಲ್ಲ. ಆ ಬಸ್ಸೇ ಇಲ್ಲ. ಬಸ್ ಇಲ್ಲ ನಿಂದ ಫ್ರೀ ಎಲ್ಲಿದ್ ಬರ್ಬೇಕ್ ನಮಗ? ಏನ್ ತೊಂದ್ರೆ ಆಗ್ತೈತ್ರಿ? ಏನ್ ತೊಂದ್ರೆ ದಿನ ಹೊತ್ತಂದ್ರೆ ಮತ್ತ ಈಗ ಬೈಪಾಸ್ ನಾವ್ ನಡ್ಕೋತ ಹೋಗ್ಬೇಕು. ನಡ್ಕೋತ ಹೋಗಿಂದ ಬಸ್ ನಮಗ್ ದಗದ ಹೊತ್ತಿಗೆ ಬಸ್ ಸಿಗುದಿಲ್ಲ. ರಂಭಾಪುರ ಏರಿಯಾ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದೆ. ರಂಭಾಪುರ ಏರಿಯಾದ ಬಳಿಯೇ ಶಿವಗಿರಿ ಪ್ರವಾಸಿ ತಾಣವಿದೆ. ಎಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸಹ ಬಸ್ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿನ ಜನ ವಿಜಯಪುರ ನಗರಕ್ಕೆ ಬರಬೇಕಾದ್ರೆ ಹೆದ್ದಾರಿ ದಾಟಿ ಸಿಂದಗಿ ನಾಕಾವರೆಗೆ ಬರಬೇಕು. ನಾವೇ ಹಣವನ್ನ ಕೊಡ್ತೇವೆ ಅಂದ್ರೂ ಕೂಡ ನಮ್ಮ ಏರಿಯಾಗಳಿಗೆ ಬಸ್ ಬಿಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದವರು ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಫ್ರೀ ಬಸ್ ಅಂತ ಹೇಳಿ ಕೊಟ್ಟಾರ. ಅದು ನಮ್ಮ ರಂಭಾಪುರ ಬಿಜಾಪುರ ನಗರದಿಂದ ಬರೇ 3 ಕಿಲೋಮೀಟರ್ ಅಂತರದಾಗ ಅದ. ಸಿಟಿ ಒಳಗೆ ಇದೆ. ವಾರ್ಡ್ ನಂಬರ್ 17. ಶಕ್ತಿ ಯೋಜನೆ ಸರ್ಕಾರದಿಂದ ಕೊಟ್ಟಾರ. ಇಲ್ಲಿ ವಿದ್ಯಾರ್ಥಿಗಳು ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರು ಬಸ್ ಇಲ್ಲ. ವಯಸ್ಸಾದವರು, ವಯೋವೃದ್ಧರು ಎಲ್ಲಾರು ಹೋಗ್ಬೇಕಂದ್ರ ಸಿಟಿಗೆ ಅವಲಂಬಿತ ಅದಾರ. ಶಿಕ್ಷಣ ಸಲುವಾಗಿ, ಆರೋಗ್ಯ ಸಲುವಾಗಿ ಎಲ್ಲರೂ ಹೋಗ್ಬೇಕಂದ್ರ ಫ್ರೀ ಬಸ್ ಇಲ್ಲ. ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರೂ ಸೌಲಭ್ಯ ಇಲ್ಲ ಇನ್ನೂರಿಗೆ. ಎಷ್ಟು ದಿನ ಮನವಿ ಕೊಟ್ಟು ಸಾಕಾಗಿರುವ ಇಲ್ಲಿನ ಜನ ಇದೀಗ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಆದಷ್ಟು ಬೇಗ ಬಸ್ ವ್ಯವಸ್ಥೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಪ್ರಯಾಣವನ್ನ ಮಾಡೋದಕ್ಕಾಗುತ್ತೆ. ಆದ್ರೆ ವಿಜಯಪುರ ನಗರದಲ್ಲೇ ಇರುವಂತಹ ಈ ಏರಿಯಾದ ಜನರಿಗೆ ಬಸ್ಸೇ ಇಲ್ಲ. ಪ್ರತಿನಿತ್ಯ ನಗರಕ್ಕೆ ಹೋಗಬೇಕು ಅಂತಾದ್ರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಹಾಗಾದ್ರೆ ಇದು ಯಾವ ಊರಲ್ಲಿ ನಡೆದಿರುವಂತಹ ಘಟನೆ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಸಾರಿಗೆ ಸಚಿವರೇ ಇಲ್ಲೊಮ್ಮೆ ನೋಡಿ, ನಮ್ಮ ಏರಿಯಾಗೂ ಬಸ್ ಸೌಲಭ್ಯ ಕೊಡಿ. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಗ್ಯಾರಂಟಿ ಕೊಟ್ಟು ಜನರಿಗೆ ಉತ್ತಮ ಸಾರಿಗೆ ಸೌಲಭ್ಯ ನೀಡುತ್ತಿದೆ. ಆದರೆ ಇಲ್ಲೊಂದು ಗ್ರಾಮಕ್ಕೆ ಈ ಯೋಜನೆ ಇರಲಿ, ಒಂದು ಬಸ್ ಕೂಡ ಇಲ್ಲ. ನಾವು ಹೇಳ ಹೊರಟಿರೋ ಊರು ವಿಜಯಪುರ ನಗರದಿಂದ 4 ಕಿಲೋಮೀಟರ್ ದೂರವಿರುವ ರಂಭಾಪುರದ್ದು. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದರೂ ನಗರ ಸಾರಿಗೆ ಬಸ್ ಸಂಚಾರವಿಲ್ಲ. ಹೀಗಾಗಿ ನಿತ್ಯ ಇಲ್ಲಿನ ಜನ ವಿಜಯಪುರಕ್ಕೆ ಬರಬೇಕಾದ್ರೆ ಸ್ವಂತ ವಾಹನದಲ್ಲೇ ಬರಬೇಕಾದ ಪರಿಸ್ಥಿತಿ ಇದೆ.
ಇಲ್ಲಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸಿ ಅಂತ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ರಾಜ್ಯದ ಮಹಿಳೆಯರು ಶಕ್ತಿ ಯೋಜನೆಯ ಲಾಭ ಪಡಿತಾರೆ, ಆದ್ರೆ ಇಲ್ಲಿ ಬಸ್ ಇಲ್ಲದೆ ಇಲ್ಲಿನ ಮಹಿಳೆಯರಿಗೆ ಶಕ್ತಿ ಯೋಜನೆ ಲಾಭ ಸಿಗ್ತಾ ಇಲ್ಲ. ನಮ್ಮ ಊರಿಗೆ ಬಸ್ ಮಾಡ್ಕೊಡ್ರಿ. ನಮ್ಮ ಊರಿಗೆ ಬಸ್ಸಿನ ಸಂಬಂಧ ಬಾಳ ಹೈರಾಣದ. ಎಲ್ಲಾರು ದುಡ್ಕೊಂಡ್ ತಿನ್ನೋರೇ ಅದಾರ. ದಿನೊಂದ್ ಪ್ರತಿ ದುಡಿಲಾಕ್ ಹೋಗ್ಲಾರ್ದ ಅಂತೂ ನಿರ್ವಹಣೆ ಇಲ್ಲ. ಆದ್ರ ಬಸ್ಸಿನ ಮಾಡ್ರಿ, ಎಲ್ಲರಿಗೆ ಬಸ್ ಫ್ರೀ ಇರತ್ತಾರ. ಆದ್ರ ನಮಗ್ ಬಸ್ ಫ್ರೀನೂ ಇಲ್ಲ. ಆ ಬಸ್ಸೇ ಇಲ್ಲ. ಬಸ್ ಇಲ್ಲ ನಿಂದ ಫ್ರೀ ಎಲ್ಲಿದ್ ಬರ್ಬೇಕ್ ನಮಗ? ಏನ್ ತೊಂದ್ರೆ ಆಗ್ತೈತ್ರಿ? ಏನ್ ತೊಂದ್ರೆ ದಿನ ಹೊತ್ತಂದ್ರಿ. ಮತ್ತ ಈಗ ಬೈಪಾಸ್ಗೆ ನಾವ್ ನಡ್ಕೋತ ಹೋಗ್ಬೇಕು. ನಡ್ಕೋತ ಹೋಗಿಂದ ಬಸ್ ನಮಗ್ ಯಾರಕ್ಕ ದಗದ ಹೊತ್ತಿಗೆ ಬಸ್ ಸಿಗುದಿಲ್ಲ. ರಂಭಾಪುರ ಏರಿಯಾ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದೆ. ರಂಭಾಪುರ ಏರಿಯಾದ ಬಳಿಯೇ ಶಿವಗಿರಿ ಪ್ರವಾಸಿ ತಾಣವಿದೆ. ಎಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸಹ ಬಸ್ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿನ ಜನ ವಿಜಯಪುರ ನಗರಕ್ಕೆ ಬರಬೇಕಾದ್ರೆ ಹೆದ್ದಾರಿ ದಾಟಿ ಸಿಂದಗಿ ನಾಕಾವರೆಗೆ ಬರಬೇಕು. ನಾವೇ ಹಣವನ್ನ ಕೊಡ್ತೇವೆ ಅಂದ್ರೂ ಕೂಡ ನಮ್ಮ ಏರಿಯಾಗಳಿಗೆ ಬಸ್ ಬಿಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಕ್ತಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದವರು ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಫ್ರೀ ಬಸ್ ಅಂತ ಹೇಳಿ ಕೊಟ್ಟಾರ. ಅದು ನಮ್ಮ ರಂಭಾಪುರ ಬಿಜಾಪುರ ನಗರದಿಂದ ಬರೇ 3 ಕಿಲೋಮೀಟರ್ ಅಂತರದಾಗ ಅದ. ಸಿಟಿ ಒಳಗೆ ಇದೆ. ವಾರ್ಡ್ ನಂಬರ್ 17. ಶಕ್ತಿ ಯೋಜನೆ ಸರ್ಕಾರದಿಂದ ಕೊಟ್ಟಾರ. ಇಲ್ಲಿ ವಿದ್ಯಾರ್ಥಿಗಳು ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರು ಬಸ್ ಇಲ್ಲ. ವಯಸ್ಸಾದವರು, ವಯೋವೃದ್ಧರು ಎಲ್ಲಾರು ಹೋಗ್ಬೇಕಂದ್ರ ಸಿಟಿಗೆ ಅವಲಂಬಿತ ಅದಾರ. ಶಿಕ್ಷಣ ಸಲುವಾಗಿ, ಆರೋಗ್ಯ ಸಲುವಾಗಿ ಎಲ್ಲರೂ ಹೋಗ್ಬೇಕಂದ್ರ ಫ್ರೀ ಬಸ್ ಇಲ್ಲ. ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರೂ ಸೌಲಭ್ಯ ಇಲ್ಲ ಇನ್ನೋರಿಗೆ. ಎಷ್ಟು ದಿನ ಮನವಿ ಕೊಟ್ಟು ಸಾಕಾಗಿರುವ ಇಲ್ಲಿನ ಜನ ಇದೀಗ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಆದಷ್ಟು ಬೇಗ ಬಸ್ ವ್ಯವಸ್ಥೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಸುನಿಲ್ ಗೋಡೆನನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.